A very fine morning, dear students. Welcome back to the unique commerce classes. So in the previous class ದಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪನೀಸ್ ಯಾವ ಬೇಸ್ ಮೇಲೆ ಕೆಟಗರಿ ಮಾಡ್ತೀವಿ, ಯಾವ ಕೆಟಗರಿಯಲ್ಲಿ ಯಾವ ಕಂಪ್ನೀಸ್ ಬರುತ್ತೆ ಅಂತ ಡಿಸ್ಕಷನ್ ಆಗಿದೆ. ಓಕೆ, ಸೊ ಈ ಒಂದು ಕ್ಲಾಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕಂಪ್ನೀಸ್ನ ಇನ್ ಡೀಟೇಲ್ ಆಗಿ ಕಲಿಯೋಣ. ಓಕೆ, ಸೊ ಅದರಲ್ಲಿ ನಾವು ಫಸ್ಟ್ ಕಲ್ತಿದ್ದು ಕ್ಲಾಸಿಫಿಕೇಷನ್ ಆಫ್ ಕಂಪನೀಸ್ ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್ ಆರ್ ರಿಜಿಸ್ಟ್ರೇಷನ್. ಸೊ ಇನ್ಕಾರ್ಪೊರೇಷನ್ ಇರ್ಬೋದು, ರಿಜಿಸ್ಟ್ರೇಷನ್ ಇರ್ಬೋದು, ಈ ಬೇಸ್ ಮೇಲೆ ನಾವು ಕಂಪ್ನಿಯನ್ನು ಕ್ಲಾಸಿಫೈ ಮಾಡ್ತೀವಿ. ಓಕೆ, ಸೊ ಇದರಲ್ಲಿ ಯಾವ ಕಂಪನೀಸ್ ಬರುತ್ತೆ? ಫಸ್ಟ್ ಒನ್, ಆನ್ ದ ಬೇಸಿಸ್ ಆಫ್ ಇನ್ಕಾರ್ಪೊರೇಷನ್ ಆರ್ ರಿಜಿಸ್ಟ್ರೇಷನ್ companies can be classified as under first one chartered companies, next statutory companies, next registered companies. Okay, so incorporation base ಮೇಲೆ ನಾವು ಅದರಲ್ಲಿ ಮತ್ತೆ ಮೂರು ಟೈಪ್ಸ್ ಆಫ್ ಕಂಪನೀಸ್ ಬಗ್ಗೆ ಕಲಿಬೇಕು. ಓಕೆ, ಸೊ ಅದರಲ್ಲಿ ಫಸ್ಟ್ ಬರೋದು ಚಾರ್ಟರ್ಡ್ ಕಂಪನೀಸ್. ಓಕೆ, ಸೊ ಚಾರ್ಟರ್ಡ್ ಕಂಪನಿ ಅಂತಂದ್ರೆ ಏನು? ಸಣ್ಣದು ಕಂಪನಿಗಳು. ಓಕೆ, ಸೊ ಇದ್ರ ಬಗ್ಗೆ ಸ್ವಲ್ಪ ಕಲಿಯೋಣ. Chartered companies are those companies which are incorporate under a special royal charter issued by the crown. ದೇಶದ ಅಥವಾ ರಾಜ್ಯದ ದೊರೆಯಿಂದ ಅಂತಂದರೆ ಯಾವುದೋ ಒಂದು ದೇಶ ಇರ್ಬೋದು ಅಥವಾ ಯಾವುದೋ ಒಂದು ರಾಜ್ಯ ಇರ್ಬೋದು, ಆ ದೇಶದ ದೊರೆಯಿಂದ ಇರ್ಬೋದು ಅಥವಾ ಅವನ ಸರ್ಕಾರದಿಂದ ವಿಶೇಷ ಸನ್ನದು ಪಡೆದು ಸ್ಥಾಪಿತವಾದ ಕಂಪನಿಗೆ ಸನ್ನದು ಪಡೆದ ಕಂಪನಿ ಅಂತ ನಾವು ಕರಿತೀವಿ. ಓಕೆ, ಅಂದರೆ ಯಾವುದೇ ಒಂದು ದೇಶದಲ್ಲಿ ಯಾರು ದೊರೆ ಇರ್ತಾರೆ, ಯಾರು ರಾಜ ಇರ್ತಾರೆ, ಅವರಿಂದ ಸ್ಥಾಪನೆಯಾಗಿರ್ತಕ್ಕಂಥ ಕಂಪನಿಗೆ ಸನ್ನದು ಕಂಪನಿ ಅಥವಾ ಸನ್ನದು ಪಡೆದ ಕಂಪನಿ ಅಂತ ನಾವು ಕರಿತೀವಿ. ಓಕೆ, ಸಚ್ ಕಂಪನೀಸ್ ಆರ್ ರೇರ್ ಆ್ಯಟ್ ಪ್ರೆಸೆಂಟ್. ಬಟ್ ಆದರೆ ಈ ರೀತಿಯಾಗಿರ್ತಕ್ಕಂಥ ಕಂಪ್ನೀಸ್ಗಳು ನಮ್ಮ ಇಂಡಿಯಾದಲ್ಲಿ ಪ್ರೆಸೆಂಟಾಗಿ ಅಸ್ತಿತ್ವದಲ್ಲಿ ಇಲ್ಲ. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ಅಷ್ಟೇ ಅಲ್ಲ, ಬೇರೆ ಕಂಟ್ರಿಯಲ್ಲಿ ಕೂಡ ಚಾರ್ಟರ್ಡ್ ಕಂಪ್ನೀಸ್ಗಳು ಸಾಕಷ್ಟು ನೋಡಲಿಕ್ಕೆ ಸಿಗಲ್ಲ. ಓಕೆ, ಸನದಿನಲ್ಲಿ ನಮೂದಿಸಿದ ನಿಬಂಧನೆಗಳಿಗನುಗುಣವಾಗಿ ಇಂಥ ಕಂಪನಿಯು ಕಾರ್ಯನಿರ್ವಹಿಸುತ್ತದೆ. ಓಕೆ, ಸೊ ಇಂಥ ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾಗಿತ್ತಂದರೆ ಕಂಪನಿಯ ಅಥವಾ ದೇಶದ ದೊರೆ ಯಾರಿರ್ತಾರೆ ಅವರು ಒಂದು ಸನ್ನದ ಅಥವಾ ಒಂದು ಚಾರ್ಟರ್ನ ರೆಡಿ ಮಾಡ್ತಾರೆ. ಓಕೆ, ಸೊ ಆ ಚಾರ್ಟರ್ ಅಥವಾ ಸನ್ನದಲ್ಲಿ ಇರ್ತಕ್ಕಂತಹ ಕಂಡೀಷನ್ಸ್ ಇರ್ಬೋದು, ರೂಲ್ಸ್ ಇರ್ಬೋದು, ರೆಗ್ಯುಲೇಷನ್ಸ್ ಇರ್ಬೋದು, ಅದರ ತಕ್ಕಂತೆಯೇ ಯಾವುದೇ ಕಂಪನಿಯು ಕಾರ್ಯ ಮಾಡುತ್ತೆ ಅಂತ ನಾವು ಹೇಳ್ತೀವಿ. ಓಕೆ, ಬಿಫೋರ್ 1844 in England, some of the companies were formed by royal charter. Okay, so 1844ಕ್ಕಿಂತ ಮುಂಚೆ ಇಂಗ್ಲೆಂಡ್ದಲ್ಲಿ ಕೆಲವೊಂದು ಕಂಪ್ನೀಸ್ಗಳು ಚಾರ್ಟರ್ಡ್ ಕಂಪ್ನೀಸ್ಗಳು ಕೂಡ ಅಸ್ತಿತ್ವದಲ್ಲಿ ಇದ್ದವು. ಓಕೆ, ಸೊ ಎಕ್ಸಾಂಪಲ್ ಯಾವ್ದು ಇರ್ಬೋದು? ಎಕ್ಸಾಂಪಲ್ಸ್ ಆಫ್ ದಿಸ್ ಟೈಪ್ ಆಫ್ ಕಂಪನೀಸ್ ಆರ್ ಬ್ಯಾಂಕ್ ಆಫ್ ಇಂಗ್ಲೆಂಡ್. ಬ್ಯಾಂಕ್ ಆಫ್ ಇಂಗ್ಲೆಂಡು ಕೂಡ ಒಂದು ಎಕ್ಸಾಂಪಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಈಸ್ಟ್ ಇಂಡಿಯಾ ಕಂಪನಿ ಕೂಡ ಚಾರ್ಟರ್ಡ್ ಕಂಪನೀಸ್ಗೆ ಎಕ್ಸಾಂಪಲ್ ಅಂತ ಕೂಡ ನಾವು ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ಈ ಸಣ್ಣದು ಕಂಪನಿಗಳಿಗೆ ಯಾರು ಸ್ಥಾಪನೆ ಮಾಡ್ತಾರೆ? ಯಾವುದೇ ದೇಶದ ಪ್ರಜೆ ಇರ್ಬೋದು ಅಥವಾ ಯಾವುದೇ ದೇಶದ ರಾಜ ಇರ್ಬೋದು. ಓಕೆ, ಅಥವಾ ಆ ದೇಶದಲ್ಲಿ ಇರ್ತಕ್ಕಂತಹ ದೊರೆ ಸ್ಥಾಪನೆ ಮಾಡಿರ್ತಕ್ಕಂಥ ಕಂಪನಿಗಳೇ ಸಣ್ಣದು ಕಂಪನಿಗಳು. ಓಕೆ, ಸೊ ಎಕ್ಸಾಂಪಲ್ ಯಾರು ಇರ್ಬೋದು? ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಈಸ್ಟ್ ಇಂಡಿಯಾ ಕಂಪನೀಸ್. ಓಕೆ, ನೆಕ್ಸ್ಟ್ ದೇರ್ ಪವರ್ಸ್ ಆ್ಯಂಡ್ ಸ್ಪೇರ್ಸ್ ಆಫ್ ಆ್ಯಕ್ಟಿವಿಟೀಸ್ ವರ್ ಗವರ್ನ್ಡ್ ಬೈ ದಿ ಚಾರ್ಟರ್. ಓಕೆ, ಸೊ ರಾಜನ ಹತ್ರ ಏನು ಅಧಿಕಾರ ಇರುತ್ತೆ, ರಾಜರು ಅಥವಾ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಮಾಡ್ತಾರೆ, ಆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸು ನಾವು ಚಾರ್ಟರ್ದಲ್ಲಿ ನೋಡಲಿಕ್ಕೆ ಸಿಗುತ್ತೆ. ಓಕೆ, ಸೊ ದೇಶದ ಯಾವುದೇ ದೊರೆಯಿಂದ ಅಥವಾ ರಾಜರಿಂದ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನಿಗಳು ಚಾರ್ಟರ್ಡ್ ಕಂಪ್ನೀಸ್ಗಳು. ಎಕ್ಸಾಂಪಲ್ ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಬರೋದು ಸ್ಟ್ಯಾಟ್ಯೂಟರಿ ಕಂಪನೀಸ್. ಓಕೆ, ಶಾಸನಬದ್ಧ ಕಂಪನಿಗಳು. ಸೊ ಸ್ಟ್ಯಾಟ್ಯೂಟರಿ ಕಂಪನಿ ಅಂತಂದ್ರೆ ಏನು? ಸ್ಟ್ಯಾಟ್ಯೂಟರಿ ಕಂಪನೀಸ್ ಆರ್ ದೋಸ್ ಕಂಪನೀಸ್ ವಿಚ್ ಆರ್ ಇನ್ಕಾರ್ಪೊರೇಟೆಡ್ ಅಂಡರ್ ದಿ ಸ್ಪೆಷಲ್ ಆ್ಯಕ್ಟ್ ಆಫ್ ಪಾರ್ಲಿಮೆಂಟ್. ಓಕೆ, ಸೊ ನಮ್ಮ ಪಾರ್ಲಿಮೆಂಟ್ದಲ್ಲಿ ಸ್ಪೆಷಲ್ ಆ್ಯಕ್ಟ್ ಪ್ರಕಾರ ಸ್ಥಾಪನೆ ಆಗಿರ್ತಕ್ಕಂತಹ ಅಥವಾ ಇನ್ಕಾರ್ಪೊರೇಟ್ ಆಗಿರ್ತಕ್ಕಂಥ ಕಂಪನೀಸ್ಗಳೇ ಶಾಸನಬದ್ಧ ಅಥವಾ ಸ್ಟ್ಯಾಟ್ಯೂಟರಿ ಕಂಪನೀಸ್ಗಳು. ಓಕೆ, ನೋಡಿ, ಶಾಸನಬದ್ಧ ಕಂಪನಿಯು ಶಾಸನ ಸಭೆಯು ಪಾಸು ಮಾಡಿದ ವಿಶಿಷ್ಟ ಶಾಸನದ ಮೂಲಕ ಸ್ಥಾಪಿಸಲ್ಪಡುತ್ತದೆ. ಓಕೆ, ಸೊ ನಾವು ಶಾಸನಬದ್ಧ ಕಂಪನಿಯನ್ನು ಸ್ಥಾಪನೆ ಮಾಡಬೇಕಾಗಿತ್ತು ಅಂತಂದರೆ ನಾವೇನು ಮಾಡಬೇಕು? ನಮ್ಮ ಪಾರ್ಲಿಮೆಂಟದಲ್ಲಿ ಒಂದು ಇನ್ಕಾರ್ಪೊರೇಷನ್ ಅಥವಾ ಒಂದು
ಸ್ಪೆಷಲ್ ಆ್ಯಕ್ಟ್ನ ಪಾಸ್ ಮಾಡೋ ಮುಖಾಂತರ ಸ್ಟ್ಯಾಟ್ಯುಟರಿ ಕಂಪ್ನೀಸ್ನ ಕೂಡ ನಾವು ಫಾರ್ಮೇಷನ್ ಮಾಡ್ಬೋದು. ಓಕೆ, ಸೊ ಹಾಗಾದರೆ ಸ್ಟ್ಯಾಟ್ಯುಟರಿ ಕಂಪ್ನೀಸಲ್ಲಿ ಯಾವ ಕಂಪ್ನೀಸ್ ಬರ್ಬೋದು ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಕಾರ್ಯಗಳು ಅಥವಾ ಕಂಪ್ನಿಗಳು ಇದರಲ್ಲಿ ಬರಬಹುದು. ಓಕೆ, ಜನರಲಿ ಆಲ್ ಪಬ್ಲಿಕ್ ಯುಟಿಲಿಟಿ ಕನ್ಸರ್ನ್ಸ್ ಲೈಕ್ ರೈಲ್ವೇಸ್ ಇರ್ಬೋದು, ಎಲೆಕ್ಟ್ರಿಸಿಟಿ ಇರ್ಬೋದು, ಗ್ಯಾಸ್ ವರ್ಕ್ ಇರ್ಬೋದು, incorporated by special act of parliament. Okay, next, in India, the Reserve Bank of India, the State Bank of India, Life Insurance Corporation of India, the Indian Airlines Corporation, the Industrial Finance Corporation of India, the Food Corporation of India are the best examples of statutory companies. ಓಕೆ, ಸೊ ಶಾಸನಬದ್ಧ ಕಂಪನಿ ನಾವು ಫಾರ್ಮೇಷನ್ ಮಾಡಬೇಕಾಗಿತ್ತಂದರೆ ನಮ್ಮ ಸಂವಿಧಾನದಲ್ಲಿ ಇರ್ಬೋದು ಅಥವಾ ಪಾರ್ಲಿಮೆಂಟ್ದಲ್ಲಿ ವಿಶೇಷ ಕಾನೂನನ್ನು ಪಾಸ್ ಮಾಡೋ ಮುಖಾಂತರ ಸ್ಥಾಪನೆ ಆಗಿರ್ತಕ್ಕಂತಹ ಕಂಪನಿಗಳೇ ಶಾಸನಬದ್ಧ ಕಂಪನಿಗಳು. ಓಕೆ, ಸೊ ಎಲ್ಲಿವರೆಗೆ ನಾವು ಪಾರ್ಲಿಮೆಂಟ್ದಲ್ಲಿ ಕಾನೂನು ಪಾಸ್ ಮಾಡದೆ ಕಂಪ್ನಿಯನ್ನು ಸ್ಥಾಪನೆ ಮಾಡಲಿಕ್ಕೆ ಬರಲ್ಲ. ಓಕೆ, ಸೊ ಕಾನೂನಲ್ಲಿ ಕೊಟ್ಟಿರ್ತಕ್ಕಂಥ ನಿಯಮ ಮತ್ತು ನಿಬಂಧನೆಗಳ ಅನುಸಾರವಾಗಿ ಈ ಕಂಪನೀಸ್ಗಳು ಕಾರ್ಯ ಮಾಡುತ್ತೆ ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ನೋಡಿ, ರೈಲು ಮಾರ್ಗ ಇರ್ಬೋದು, ರಸ್ತೆ ಸಾರಿಗೆ ಇರ್ಬೋದು, ಹಡಗು ಸಾರಿಗೆ ಇರ್ಬೋದು, ನೀರು ಪೂರೈಕೆ ಇರ್ಬೋದು, ವಿದ್ಯುತ್ ಪೂರೈಕೆ ಇರ್ಬೋದು. ಓಕೆ, ಸೊ ಮೊದಲಾದ ಲೋಕೋಪಯೋಗಿ ಸಂಸ್ಥೆಗಳನ್ನು ಪ್ರತ್ಯೇಕವಾಗಿ ನಾವೇನು ಮಾಡ್ತೀವಿ, ಕಾನೂನಿಂದಲೇ ಸ್ಥಾಪನೆ ಮಾಡ್ತೀವಿ. ಓಕೆ, ಸೊ ಅದಕ್ಕೋಸ್ಕರ ಈ ಕಂಪನಿಯನ್ನು ಶಾಸನಬದ್ಧ ಕಂಪನಿ ಅಂತ ಕರಿತೀವಿ. ಓಕೆ, ಯಾಕಂತಂದರೆ ಈ ಕಂಪನೀಸ್ಗಳು ಪಾರ್ಲಿಮೆಂಟ್ದಲ್ಲಿ ವಿಶೇಷ ಕಾನೂನುಗಳನ್ನು ಪಾಸ್ ಮಾಡೋ ಮುಖಾಂತರ ಶಾಸನಬದ್ಧವಾಗಿ ಅಸ್ತಿತ್ವದಲ್ಲಿ ಬರುತ್ತೆ. ಓಕೆ, ಸೊ ನೆಕ್ಸ್ಟ್ ಬರೋದು ರಿಜಿಸ್ಟರ್ಡ್ ಕಂಪನೀಸ್. ಓಕೆ, ಸೊ ಕೇಳಿದ ತಕ್ಷಣ ಗೊತ್ತಾಗುತ್ತೆ ರಿಜಿಸ್ಟರ್ಡ್ ಕಂಪನೀಸ್. ಸೊ ಯಾವ ಕಂಪ್ನಿಗಳು ರಿಜಿಸ್ಟರ್ಡ್ ಆಗುತ್ತೆ, ಅವೇ ರಿಜಿಸ್ಟರ್ಡ್ ಕಂಪನೀಸ್ಗಳು. ಆದರೆ ಎಲ್ಲಿ ರಿಜಿಸ್ಟರ್ಡ್ ಆಗಬೇಕು ನೋಡಿ, ರಿಜಿಸ್ಟರ್ಡ್ ಕಂಪನೀಸ್ ಆರ್ ದೋಸ್ ವಿಚ್ ವಿಲ್ ಕಮ್ ಇನ್ ಟು ಎಕ್ಸಿಸ್ಟೆನ್ಸ್ ಬೈ ರಿಜಿಸ್ಟ್ರೇಷನ್ ವಿತ್ ದಿ ರಿಜಿಸ್ಟರ್ ಆಫ್ ಕಂಪನೀಸ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್. ಓಕೆ, ಸೊ ನೋಡಿ ನಾವು ಕಲಿತದ್ದು ಕಂಪನೀಸ್ ಆ್ಯಕ್ಟು 1956. ಓಕೆ, ಸೊ 2013ಗಿಂತ ಮುಂಚೆ ಯಾವ ಆ್ಯಕ್ಟ್ ಇತ್ತು, ಕಂಪನೀಸ್ ಆ್ಯಕ್ಟ್ 2000. ಕಂಪನೀಸ್ 2013 ಆ್ಯಕ್ಟ್ ಬರೋಕ್ಕಿಂತ ಮುಂಚೆ ಕಂಪನೀಸ್ ಆ್ಯಕ್ಟ್ 1956 ಇರ್ತಾ ಇತ್ತು. ಓಕೆ, ಬಟ್ 1956 ಇರ್ತಕ್ಕಂಥ ಆ್ಯಕ್ಟು ತಿದ್ದುಪಡಿಯಾಗಿ ಹೊಸ ಆ್ಯಕ್ಟು ಬಂದಿದೆ 2013ದಲ್ಲಿ, ಅದೇನು ಕಂಪನೀಸ್ ಆ್ಯಕ್ಟ್ 2013. ಓಕೆ, ಸೊ ನಾವು ಲಾ ಕಲಿಬೇಕಾಗಿದ್ದು ಕಂಪನೀಸ್ ಆ್ಯಕ್ಟ್ 2013 ಪ್ರಕಾರನೇ ಕಲಿಬೇಕು. ಓಕೆ, ಸೊ ಹಾಗಾದರೆ ರಿಜಿಸ್ಟರ್ಡ್ ಕಂಪನೀಸ್ ಅಂತಂದರೆ ಏನು, ಕಂಪನೀಸ್ ಆ್ಯಕ್ಟದಲ್ಲಿ ರಿಜಿಸ್ಟರ್ಡ್ ಆಗಿ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನಿಗಳೇ ರಿಜಿಸ್ಟರ್ಡ್ ಕಂಪನೀಸ್. ಓಕೆ, ಸೊ ಹಾಗಾದರೆ ಕಂಪನೀಸ್ ಆ್ಯಕ್ಟ್ ಯಾವ ಇರ್ಬೋದು, ಈ ಪ್ರೆಸೆಂಟಾಗಿ ಇರ್ತಕ್ಕಂಥ ಕಂಪನೀಸ್ ಆ್ಯಕ್ಟ್ 2013 ಇರ್ಬೋದು ಅಥವಾ 1956ಅಲ್ಲಿ ಇರ್ತಕ್ಕಂಥ ಕಂಪನೀಸ್ ಆ್ಯಕ್ಟ್ ಕೂಡ ಇರಬಹುದು. ಓಕೆ, ಸೊ ಈ ಆ್ಯಕ್ಟದಲ್ಲಿ ರಿಜಿಸ್ಟರ್ಡ್ ಆಗಿ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನೀಸ್ಗಳೇ ರಿಜಿಸ್ಟರ್ಡ್ ಕಂಪನೀಸ್. ಇನ್ ಶಾರ್ಟ್, ದೇ ಆರ್ ಕಂಪನೀಸ್ ಇನ್ಕಾರ್ಪೊರೇಟೆಡ್ ಅಂಡರ್ ದಿ ಕಂಪನೀಸ್ ಆ್ಯಕ್ಟ್. And they are incorporated under the Companies Act. The activities of these companies are governed by the Companies Act. ಓಕೆ, ಸೊ ಯಾವುದೇ ಈ ಥರ ಕಂಪನೀಸ್ಗಳು ಯಾವುದೇ ಕಾರ್ಯ ಮಾಡಬೇಕಾದ್ರೆ ಕಂಪನಿ ಆ್ಯಕ್ಟ್ ಕೊಟ್ಟಿರ್ತಕ್ಕಂಥ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ನ ಫಾಲೋ ಮಾಡಿನೇ ಕಂಪನಿ ಕಾರ್ಯ ಮಾಡಬೇಕಾಗತ್ತೆ. ಓಕೆ, ಸೊ ಫಸ್ಟ್ ಕೇಸಲ್ಲಿ ಏನಾಗ್ತಾ ಇತ್ತು, ಚಾರ್ಟರ್ಡ್ ಕಂಪನೀಸಲ್ಲಿ ಸಣ್ಣದು ಕಂಪ್ನಿಲಿ ಏನಾಗ್ತಾ ಇತ್ತು, ದೇಶದ ದೊರೆ ಅವ್ರು ಕೊಟ್ಟಿರ್ತಕ್ಕಂತಹ ಚಾರ್ಟರ್ ಅದರಲ್ಲಿ ಏನು ರೂಲ್ಸ್ ಇರುತ್ತೆ, ಏನು ರೆಗ್ಯುಲೇಷನ್ ಇರುತ್ತೆ, ಅದರ ಪ್ರಕಾರನೇ ಕಂಪ್ನೀಸ್ ಕಾರ್ಯ ಮಾಡಬೇಕಾಗ್ತಾ ಇತ್ತು. ಸೆಕೆಂಡ್ದಲ್ಲಿ ಶಾಸನಬದ್ಧ ಕಂಪನಿಯಲ್ಲಿ ಏನು ಮಾಡಬೇಕಾಗ್ತಾಯಿತ್ತು, ಕಾನೂನು ಪ್ರಕಾರ ಸ್ಥಾಪನೆ ಆಗಿರ್ತಕ್ಕಂಥ ಕಂಪನಿ ಏನು ಕಾನೂನು ರೂಲ್ಸ್ ಹೇಳುತ್ತೆ, ಏನು ರೆಗ್ಯುಲೇಷನ್ ಇರುತ್ತೆ, ಸಂವಿಧಾನ ಪ್ರಕಾರ ಅದನ್ನೇ ಫಾಲೋ ಮಾಡಿ ಕಾರ್ಯವನ್ನು ಮಾಡಬೇಕಾಗ್ತಾಯಿತ್ತು. ನೋಂದಾಯಿಸಲ್ಪಟ್ಟ ಕಂಪನಿಯಲ್ಲಿ ಏನು ಕಂಪನೀಸ್ ಆ್ಯಕ್ಟ್ ಹೇಳುತ್ತೆ, ಕಂಪನೀಸ್ ಆ್ಯಕ್ಟ್ ಏನು ರೂಲ್ಸ್ ಹೇಳುತ್ತೆ, ರೆಗ್ಯುಲೇಷನ್ಸ್ ಇರುತ್ತೆ, ಆ ಬೇಸ್ ಮೇಲೆ ನೋಂದಾಯಿಸಲ್ಪಟ್ಟ ಕಂಪನಿಗಳು ಕಾರ್ಯ ಮಾಡಬೇಕಾಗತ್ತೆ. ಓಕೆ, ನೋಡಿ, ನೋಂದಾಯಿಸಲ್ಪಟ್ಟ ಕಂಪನಿ ಅಂತಂದರೆ 2013 ಅಥವಾ ಕಂಪನಿಗಳ ಕಾನೂನು ಪ್ರಕಾರ ಇಲ್ಲವೇ ಅದಕ್ಕೂ ಮೊದಲಿನ ಕಾನೂನಿನ ಪ್ರಕಾರ ರಚಿತವಾದ ಕಂಪನಿಗಳು ನೋಂದಾಯಿಸಲ್ಪಟ್ಟ ಕಂಪನಿಗಳು. ಓಕೆ, ಸೊ ಕಂಪನೀಸ್ ಆ್ಯಕ್ಟದಲ್ಲಿ ನೋಂದಾವಣೆ ಮಾಡಿ ವ್ಯವಹಾರ ಮಾಡ್ತಕ್ಕಂಥ ಕಂಪನಿಗಳೇ ರಿಜಿಸ್ಟರ್ಡ್ ಕಂಪನೀಸ್. ಓಕೆ, ಸೊ ನೆಕ್ಸ್ಟ್ ಬರೋದು ಕ್ಲಾಸಿಫಿಕೇಷನ್ ಆಫ್ ರಿಜಿಸ್ಟರ್ಡ್ ಕಂಪನೀಸ್ ಆನ್ ದ ಬೇಸಿಸ್ ಆಫ್ ದಿ ಲಯಬಿಲಿಟಿ ಆಫ್ ಇಟ್ಸ್ ಮೆಂಬರ್ಸ್. ಓಕೆ, ಸೊ ಮೆಂಬರ್ದು ಲಯಬಿಲಿಟಿ ಎಷ್ಟಿರುತ್ತೆ ಆ ಬೇಸ್ ಮೇಲೆ ನಾವು ಕಂಪ್ನಿನೂ ಕೂಡ ಕ್ಲಾಸಿಫೈ ಮಾಡ್ತೀವಿ. ಓಕೆ, ಸೊ ಸೆಕೆಂಡ್ ಕ್ಲಾಸಿಫಿಕೇಷನ್ ಬರೋದು ಕ್ಲಾಸಿಫಿಕೇಷನ್ ಆಫ್ ಕಂಪನೀಸ್ ಆನ್ ದ ಬೇಸಿಸ್ ಆಫ್ ಲಯಬಿಲಿಟಿ ಆಫ್ ಮೆಂಬರ್ಸ್. ಓಕೆ,
ಸೊ ಅದರಲ್ಲಿ ಫಸ್ಟ್ ಬರೋದು ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್. ಓಕೆ, ಸೊ ಅದರಲ್ಲಿ ಫಸ್ಟ್ ಬರೋದು ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್. ನೆಕ್ಸ್ಟ್ ಬರೋದು ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ. ನೆಕ್ಸ್ಟ್ ಬರೋದು ಅನ್ಲಿಮಿಟೆಡ್ ಕಂಪನೀಸ್. ಓಕೆ, ಸೊ ಇದರಲ್ಲಿ ಫಸ್ಟ್ ನಾವು ಕಲಿಬೇಕಾಗಿದ್ದು ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್. ಓಕೆ, ಸೊ ಇದೇನು ಹೇಳ್ತೀನಿ ನೋಡಿ. ಸೊ ನಾವು ಈ ಟೈಪ್ಸ್ ಆಫ್ ಕಂಪ್ನೀಸ್ ಕಲಿಬೇಕಾಗಿತ್ತಂದರೆ ಮೆಂಬರ್ದು ಲ್ಯಾಬಿಲಿಟಿಯನ್ನು ಅಬ್ಸರ್ವ್ ಮಾಡಬೇಕು. ಓಕೆ, ಯಾಕಂತಂದರೆ ಈ ಕ್ಲಾಸಿಫಿಕೇಷನು ಕೇವಲ ಲ್ಯಾಬಿಲಿಟಿ ಮೇಲೆ ಡಿಪೆಂಡ್ ಇದೆ. ಓಕೆ, ಸೊ ಇದೇನು ಹೇಳುತ್ತೆ ಕಂಪನೀಸ್ ಲಿಮಿಟೆಡ್ ಬೈ ಶೇರ್ಸ್. ಹಿಯರ್ ದ ಲ್ಯಾಬಿಲಿಟಿ ಆಫ್ ದಿ ಮೆಂಬರ್ಸ್ ಈಸ್ ಲಿಮಿಟೆಡ್. ಸೊ ಈ ಟೈಪ್ ಆಫ್ ಕಂಪ್ನೀಸಲ್ಲಿ ಮೆಂಬರ್ದು ಲ್ಯಾಬಿಲಿಟಿ ಲಿಮಿಟೆಡ್ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಬರೋದು ಎಲ್ಲಿವರೆಗೆ ಲಿಮಿಟೆಡ್ ಇರುತ್ತೆ ನೋಡೋಣ. ಇನ್ ಸಚ್ ಕಂಪನೀಸ್ liability of shareholders is limited to nominal or face value of shares. Okay, so ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್ದಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅವ್ರದ್ದು ಲ್ಯಾಬಿಲಿಟಿ ಲಿಮಿಟೆಡ್ ಇರುತ್ತೆ. ಓಕೆ, ಸೊ ಎಲ್ಲಿವರೆಗೆ ಲಿಮಿಟೆಡ್ ಇರುತ್ತೆ, ಅವ್ರು ಎಷ್ಟು ಶೇರ್ಸ್ನ ಹೊಂದಿರ್ತಾರೆ ಅಲ್ಲಿವರೆಗೆ, ಅಥವಾ ಆ ಶೇರ್ದು ಫೇಸ್ ವ್ಯಾಲ್ಯೂ ಎಷ್ಟಿರುತ್ತೆ ಆ ವ್ಯಾಲ್ಯೂವರೆಗೆ ಮಾತ್ರ ಅವ್ರ ಲ್ಯಾಬಿಲಿಟಿ ಲಿಮಿಟೆಡ್ ಇರುತ್ತೆ. ಓಕೆ, ಇನ್ ಎನಿ ಕೇಸ್ ವೆನ್ ದ ಕಂಪ್ನಿ ಗೋಸ್ ಇನ್ ಟು ಲಿಕ್ವಿಡೇಷನ್, ನೋಡಿ ಕಂಪ್ನಿ ಲಿಕ್ವಿಡೇಷನ್ ಆದರೆ ಅಥವಾ ವೆನ್ ದ ಕಂಪ್ನಿ ಈಸ್ ವರ್ಕಿಂಗ್, ಮೆಂಬರ್ ಕ್ಯಾನಾಟ್ ಬಿ ಆಸ್ಕ್ಡ್ ಟು ಪೇ ಅ ಸಿಂಗಲ್ ರುಪಿ ಮೋರ್ ದೆನ್ ದಿ ಫುಲ್ ನಾಮಿನಲ್ ವ್ಯಾಲ್ಯೂ ಆಫ್ ಹಿಸ್ ಶೇರ್ಸ್. ಓಕೆ, ನೋಡಿ ಕಂಪ್ನಿ ಕ್ಲೋಸ್ ಆದರೆ, ಕಂಪ್ನಿ ಲಿಕ್ವಿಡೇಷನ್ ಆದರೆ, ಕಂಪನಿಗೆ ಲಾಸ್ ಆದರೆ, ಸೊ ಮೆಂಬರ್ದು ಲ್ಯಾಬಿಲಿಟಿ ಎಷ್ಟಿರುತ್ತೆ, ಸೊ ನನ್ನ ಹತ್ರ ಎಷ್ಟು ಶೇರ್ಸ್ ಇವೆ, ಆ ಶೇರ್ಸಲ್ಲಿ ನಾನು ಎಷ್ಟು ಪೇ ಮಾಡಿದ್ದೀನಿ, ಸೊ ನಾನು ಎಷ್ಟು ಪೇ ಮಾಡಬೇಕಾಗಿದೆ, ಸೊ ನನ್ನ ಲ್ಯಾಬಿಲಿಟಿ ಕೇವಲ ನಾನು ಎಷ್ಟು ಪೇ ಮಾಡಬೇಕಾಗಿದೆ ಅಲ್ಲಿವ್ರಿಗೆ ಮಾತ್ರ ಸೀಮಿತ ಇರುತ್ತೆ. ಓಕೆ, ಸೊ ಫಾರ್ ಎಕ್ಸಾಂಪಲ್ ತೊಗೊರಿ, ಸೊ ನನ್ನ ಹತ್ರ ಏನಿವೆ 100 ಶೇರ್ಸ್ ಇವೆ. ಓಕೆ, ಸೊ ಔಟ್ ಆಫ್ 100 ಶೇರ್ಸ್ದಲ್ಲಿ 50 ಶೇರ್ಸ್ದು ಪೇಮೆಂಟ್ ಆಲ್ರೆಡಿ ನಾನು ಮಾಡಿದ್ದೀನಿ. ಓಕೆ, ಸೊ ರಿಮೈನಿಂಗ್ 50 ಶೇರ್ಸ್ ಇನ್ನೂ ಪೇಮೆಂಟ್ ಆಗಿಲ್ಲ. ಓಕೆ, ನೆಕ್ಸ್ಟ್ ನೋಡಿ ಕಂಪ್ನಿಗೆ ಏನಾದರೂ ಲಾಸ್ ಆದರೆ, ಕಂಪ್ನಿ ಕ್ಲೋಸ್ ಆದರೆ, ಸೊ ಕಂಪ್ನಿ ನನ್ನ ಹತ್ರ ಎಷ್ಟು ರಿಕವರಿ ಮಾಡ್ಬೋದು, ಸೊ ರಿಮೈನಿಂಗ್ 50 ಶೇರ್ಸ್ ಮೇಲೆ ನಾನು ಎಷ್ಟು ಕೊಡಬೇಕಾಗಿದೆ ಅಷ್ಟು ಅಮೌಂಟ್ನ ಮಾತ್ರ ಪೇ ನಾ ಮಾಡಬೇಕಾಗತ್ತೆ. ಸೊ ನನ್ನ ಜವಾಬ್ದಾರಿ ಇರ್ಬೋದು, ನನ್ನ ಹತ್ರ ಎಷ್ಟು ಶೇರ್ಸ್ ಇವೆ, ನಾನು ಎಷ್ಟು ಪೇ ಮಾಡಬೇಕಾಗಿದೆ ಆ ವ್ಯಾಲ್ಯೂ ಮೇಲೆ ಮಾತ್ರ ನನ್ನ ಜವಾಬ್ದಾರಿ ಅಥವಾ ನನ್ನ ಲ್ಯಾಬಿಲಿಟಿ ಸೀಮಿತ ಆಗಿರುತ್ತದೆ. ಓಕೆ, ಸೊ ಅದಕ್ಕಿಂತ ಜಾಸ್ತಿ ಈವನ್ 1 ರೂಪೀಸು ಕೂಡ ನಾನು ಪೇ ಮಾಡಲಿಕ್ಕೆ ಹೋಗಲ್ಲ. ಓಕೆ, ಯಾಕಂತಂದರೆ ಈ ಟೈಪ್ಸ್ ಆಫ್ ಕಂಪ್ನೀಸಲ್ಲಿ ಮೆಂಬರ್ದು ಲ್ಯಾಬಿಲಿಟಿ ಅವ್ರು ಎಷ್ಟು ಶೇರ್ಸ್ ಹೊಂದಿರ್ತಾರೆ ಅಷ್ಟು ವ್ಯಾಲ್ಯೂಗೆ ಮಾತ್ರ ಲಿಮಿಟೆಡ್ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ಫಾರ್ ಎಕ್ಸಾಂಪಲ್ ದಿಸ್ ಅವರ್ ಎಕ್ಸಾಂಪಲ್, ಇಫ್ ಅ ಮೆಂಬರ್ ಹೋಲ್ಡ್ಸ್ 100 ಶೇರ್ಸ್, ನೋಡಿ ಯಾವುದೇ ಮೆಂಬರ್ಸು ಅವನ ಹತ್ರ 100 ಶೇರ್ಸ್ ಇದ್ದರೆ ಆಫ್ ದಿ ಫೇಸ್ ವ್ಯಾಲ್ಯೂ ಆಫ್ ₹100 ಈಚ್. ಓಕೆ, ಸೊ ಫೇಸ್ ವ್ಯಾಲ್ಯೂ ಎಷ್ಟಿದೆ 100 ಈಚ್ ಇದೆ. ಆ್ಯಂಡ್ ಹ್ಯಾಸ್ ಆಲ್ರೆಡಿ ಪೇಡ್ ₹6 ಪರ್ ಶೇರ್ ಆನ್ ದ ಶೇರ್ಸ್ ಹೆಲ್ಡ್ ಬೈ ಹಿಮ್. ಓಕೆ, ಸೊ ಎಕ್ಸಾಂಪಲ್ ಹೇಳ್ತಾರೆ, ಸೊ ಕಂಪ್ನಿ ಯಾವುದು ಮೆಂಬರ್ಸ್ ಇದ್ದಾರೆ ಅವ್ರದ್ದು ಶೇರ್ಸ್ ಎಷ್ಟಿವೆ 100 ಶೇರ್ಸ್ ಇವೆ. ಓಕೆ, ಸೊ ಪರ್ ಶೇರ್ ಪ್ರೈಸ್ ಎಷ್ಟಿದೆ 10. ಓಕೆ, ಸೊ ಈ ₹10ದಲ್ಲಿ 6 ರೂಪೀಸು ಆಲ್ರೆಡಿ ಪೇ ಆಗಿದೆ. ಓಕೆ, ಸೊ ರಿಮೈನಿಂಗ್ ಉಳಿದದ್ದು ಕೇವಲ 4 ರೂಪೀಸ್ ಮಾತ್ರ ಪೇ ಮಾಡಬೇಕು. ಓಕೆ, ಸೊ ಈ ಕೇಸಲ್ಲಿ ಕಂಪನಿ ನನ್ನ ಹತ್ರ ಎಷ್ಟು ರಿಕವರಿ ಮಾಡ್ಬೋದು, ನನಗೆ ಎಷ್ಟು ಲ್ಯಾಬಿಲಿಟಿ ಪೇ ಮಾಡಬೇಕಂತ ಹೇಳ್ಬೋದು, ಕೇವಲ 4 ರೂಪೀಸ್ ಮಾತ್ರ ಪೇ ಮಾಡಬೇಕು. ಯಾಕಂದರೆ ರಿಮೈನಿಂಗ್ 6 ರೂಪೀಸ್ ಪೇ ಆಗಿದೆ, 6 ರೂಪೀಸ್ ಪೇ ಆಗಿದೆ, ನನ್ನ ಲ್ಯಾಬಿಲಿಟಿ ಇರೋದು ಕೇವಲ 4 ರೂಪೀಸ್ ಮಾತ್ರ ಪೇನ ಮಾಡಬೇಕು. ಓಕೆ, ಯಾಕಂತಂದರೆ ಈ ಕಂಪ್ನಿಯಲ್ಲಿ ನನ್ನ ಹತ್ರ ಎಷ್ಟು ಶೇರ್ಸ್ ಇರುತ್ತೆ ಆ ಶೇರ್ಸ್ ವ್ಯಾಲ್ಯೂಗೆ ಮಾತ್ರ ನನ್ನ ಲ್ಯಾಬಿಲಿಟಿ ಸೀಮಿತ ಇರುತ್ತೆ. ಓಕೆ, ದೇರ್ ಫೋರ್ ಇಟ್ ಈಸ್ ಕಾಲ್ಡ್ ಆಸ್ ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್. ಸೊ ನೆಕ್ಸ್ಟ್ ಬರೋದು ಕಂಪನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ. ಓಕೆ, ಸೊ ಇಲ್ಲೇನಾಗುತ್ತೆ ನೋಡಿ, ಸಚ್ ಕಂಪ್ನೀಸ್ ಆರ್ ಜನರಲಿ ಫಾರ್ಮ್ ನಾಟ್ ಫಾರ್ ಪ್ರಾಫಿಟ್ ಬಟ್ ಫಾರ್ ದಿ ಪ್ರಮೋಷನ್ ಆಫ್ ಆರ್ಟ್, ಎಜುಕೇಷನ್, ಸೈನ್ಸ್, ಸ್ಪೋರ್ಟ್ಸ್. ಓಕೆ, ಸೊ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ ಇದರಲ್ಲಿ ಬರ್ತಕ್ಕಂಥ ಕಂಪ್ನೀಸ್ಗಳು ಸಾಮಾನ್ಯವಾಗಿ ಪ್ರಾಫಿಟ್ನ ಅರ್ನ್ ಮಾಡಲಿಕ್ಕೆ ಸ್ಥಾಪನೆ ಆಗಿರೋಂಗಿಲ್ಲ. ಓಕೆ, ಸೊ ಇದರ ಮೂಲ ಉದ್ದೇಶ ಏನಿರ್ಬೋದು, ಆರ್ಟ್ನ ಪ್ರಮೋಷನ್ ಮಾಡಬೇಕು, ಎಜುಕೇಷನ್ ಶಿಕ್ಷಣವನ್ನು ಪ್ರಮೋಟ್ ಮಾಡಬೇಕು, ಸೈನ್ಸ್ ಇರ್ಬೋದು, ಸ್ಪೋರ್ಟ್ಸ್ ಇರ್ಬೋದು. ಓಕೆ, ಇದನ್ನು ಪ್ರಮೋಟ್ ಮಾಡಲಿಕ್ಕೆ ಸ್ಥಾಪನೆ ಆಗಿರ್ತಕ್ಕಂತಹ ಕಂಪ್ನಿಗಳು ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ. ಓಕೆ, ಸೊ ಇಲ್ಲಿ ಏನಾಗುತ್ತೆ ಅಂತ ನಾವು ಸ್ವಲ್ಪ ಅಬ್ಸರ್ವ್ ಮಾಡಬೇಕು. ಜನರಲಿ ಸಚ್ ಕಂಪನೀಸ್ ಡು ನಾಟ್ ಹ್ಯಾವ್ ಎನಿ ಶೇರ್ ಕ್ಯಾಪಿಟಲ್. The members of such companies give an undertaking to pay a certain amount when the company goes into liquidation. Okay, so for example ನೋಡಿ, ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ ನಾವು
ಗ್ಯಾರಂಟಿ ಬೇಸ್ ಮೇಲೆ ಕಂಪ್ನಿಯನ್ನು ಫಾರ್ಮೇಷನ್ ಮಾಡ್ತಾ ಇದ್ದೀವಿ. ಓಕೆ, ಸೊ ಈ ಕಂಪ್ನಿದು ಮೂಲ ಉದ್ದೇಶ ಏನು? ಪ್ರಾಫಿಟ್ ಮಾಡ್ತಕ್ಕಂಥ ಉದ್ದೇಶ ಇದೆಯಾ? ಉದ್ದೇಶ ಇಲ್ಲ. ಓಕೆ, ಸೊ ಏನು ಉದ್ದೇಶ ಏನಿದೆ? ಆರ್ಟ್ನ, ಕಲೆ ಪ್ರಮೋಟ್ ಮಾಡಬೇಕು, ಎಜುಕೇಷನ್ನ ಪ್ರಮೋಟ್ ಮಾಡಬೇಕು, ಸೈನ್ಸ್ ಮತ್ತು ಸ್ಪೋರ್ಟ್ಸ್ನ ಪ್ರಮೋಟ್ ಮಾಡಬೇಕು. ಓಕೆ, ಸೊ ಇಂಥ ಕಂಪ್ನಿಯ ಸ್ಥಾಪನೆ ಮಾಡೋಕ್ಕಿಂತ ಮುಂಚೆ, ಸ್ಥಾಪನೆ ಮಾಡುವಾಗ ಈ ಕಂಪ್ನಿಯಲ್ಲಿ ಯಾರು ಮೆಂಬರ್ಸ್ ಇರ್ತಾರೆ ಅವರು ಕಂಪ್ನಿ ಫಾರ್ಮೇಷನ್ ಮಾಡುವಾಗ ಇಫ್ ಕಂಪ್ನಿಗೆ ಏನಾದರೂ ಲಾಸ್ ಆದರೆ, ಇಫ್ ಕಂಪ್ನಿ ಲಿಕ್ವಿಡೇಷನ್ ಆದರೆ, ಕಂಪ್ನಿ ಕ್ಲೋಸ್ ಆದರೆ ಇಷ್ಟು ಅಮೌಂಟು ನಾ ಪೇ ಮಾಡ್ತೀನಿ ಅಂತ ಅಡ್ವಾನ್ಸ್ ಆಗಿ ಗ್ಯಾರಂಟಿ ಕೊಟ್ಟಿರ್ತಾರೆ. ಓಕೆ, ಸೊ ಅವ್ರ ಲಯಬಿಲಿಟಿ ಕಂಪ್ನಿ ಫಾರ್ಮೇಷನ್ ಮಾಡುವಾಗ ಅವ್ರು ಎಷ್ಟು ಗ್ಯಾರಂಟಿ ಕೊಡ್ತಾರೆ? ಕಂಪ್ನಿಗೆ ಲಾಸ್ ಆದರೆ ನಾ ಇಷ್ಟು ಲಾಸ್ನ ಪೇ ಮಾಡ್ತೀನಿ ಅಂತ ಗ್ಯಾರಂಟಿ ಕೊಡ್ತಾರೆ, ಅಲ್ಲಿವ್ರಿಗೆ ಮಾತ್ರ ಅವ್ರ ಲಯಬಿಲಿಟಿ ಸೀಮಿತ ಆಗಿರ್ತದೆ. ಓಕೆ, ಸೊ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿದಲ್ಲಿ ಕಂಪ್ನಿ ಸ್ಥಾಪನೆ ಮಾಡುವಾಗ ಕಂಪ್ನಿ ಮೆಂಬರ್ಸು ಕಂಪ್ನಿಗೆ ಏನಾದರೂ ಪ್ರಾಬ್ಲಮ್ ಆದರೆ, ಲಾಸ್ ಆದರೆ ಇಷ್ಟು ಅಮೌಂಟ್ನ ಪೇ ಮಾಡ್ತಿದ್ದಕ್ಕಂಥ ಗ್ಯಾರಂಟಿ ಕೊಡ್ತಾರೆ. ಆ ಗ್ಯಾರಂಟಿ ಎಷ್ಟಿರುತ್ತೆ? ಅವ್ರ ಲಯಬಿಲಿಟಿ ಕೂಡ ಅಲ್ಲಿವ್ರಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಓಕೆ, ದಿ ಮೆಂಬರ್ಸ್ ಆಫ್ ಸಚ್ ಕಂಪನೀಸ್ ಆಗಿದೆ. ಇನ್ ಅದರ್ ವರ್ಡ್ಸ್, ದಿ ಮೆಂಬರ್ಸ್ ಗಿವ್ ಗ್ಯಾರಂಟಿ ದ್ಯಾಟ್ ವೆನ್ ದ ಕಂಪನಿ ಇಸ್ ಟು ಬಿ ವಾಂಡ್ ಆಫ್ ದೇ ವಿಲ್ ಕಾಂಟ್ರಿಬ್ಯೂಟ್ ದಿ ಗ್ಯಾರಂಟಿಡ್ ಅಮೌಂಟ್. ಸೊ ಕಂಪ್ನಿ ಕ್ಲೋಸ್ ಆದರೆ ಎಷ್ಟು ಗ್ಯಾರಂಟಿ ಕೊಟ್ಟಿನಿ ಅಷ್ಟು ಅಮೌಂಟ್ನ ಪೇ ಮಾಡ್ತೀನಿ. ಓಕೆ, ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿ ಆರ್ ವೆರಿ ಫ್ಯೂ ಇನ್ ನಂಬರ್ ಆ್ಯಸ್ ದೇ ಆರ್ ನಾನ್ ಟ್ರೇಡಿಂಗ್ ಕಂಪನೀಸ್. ಓಕೆ, ಸೊ ನಮ್ಮ ಇಂಡಿಯಾದಲ್ಲಿ ಇಂಥ ಕಂಪ್ನೀಸ್ಗಳು ಸಾಕಷ್ಟು ನೋಡಲಿಕ್ಕೆ ಸಿಗಲ್ಲ, ಯಾಕಂತಂದ್ರೆ ಅದು ನಾನ್ ಪ್ರಾಫಿಟ್ ಆರ್ಗನೈಸೇಷನ್ಸ್ ಇವೆ. ಓಕೆ, ಸೊ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿಯಲ್ಲಿ ಲಯಬಿಲಿಟಿ ಎಷ್ಟಿರುತ್ತೆ, ಅವ್ರು ಎಷ್ಟು ಗ್ಯಾರಂಟಿ ಕೊಟ್ಟಿರ್ತಾರೆ ಅಲ್ಲಿವ್ರಿಗೆ ಮಾತ್ರ ಸೀಮಿತ ಇರುತ್ತೆ. ಓಕೆ, ನೆಕ್ಸ್ಟ್ ನೋಡಿ ಅನ್ಲಿಮಿಟೆಡ್ ಕಂಪನೀಸ್. ಓಕೆ, ಸೊ ಕೇಳಿದ ತಕ್ಷಣ ಗೊತ್ತಾಗುತ್ತೆ. ಸೊ ಯಾವ ಕಂಪ್ನಿಯಲ್ಲಿ ಇರ್ತಕ್ಕಂಥ ಮೆಂಬರ್ಸ್ದು ಲಯಬಿಲಿಟಿ ಅನ್ಲಿಮಿಟೆಡ್ ಇರುತ್ತೆ, ಅವೇ ಅನ್ಲಿಮಿಟೆಡ್ ಕಂಪನೀಸ್. ಇನ್ ದಿಸ್ ಕೇಸ್ ದಿ ಲಯಬಿಲಿಟಿ ಆಫ್ ದಿ ಮೆಂಬರ್ಸ್ ಆಫ್ ಸಚ್ ಕಂಪನೀಸ್ ಈಸ್ ಅನ್ಲಿಮಿಟೆಡ್ ಆ್ಯಂಡ್ ಇಫ್ ದ ಕಂಪನಿ ಗೋಸ್ ಇನ್ ಟು ಲಿಕ್ವಿಡೇಷನ್ ದಿ ಪ್ರೈವೇಟ್ ಪ್ರಾಪರ್ಟಿ ಆಫ್ ಮೆಂಬರ್ಸ್ ವಿಲ್ ಬಿ ಲಯಬಲ್ ಫಾರ್ ಅಟ್ಯಾಚ್ಮೆಂಟ್ ಫಾರ್ ಪೇಯಿಂಗ್ ದಿ ಡೆಟ್ಸ್ ಆಫ್ ದಿ ಕಂಪನಿ. ಓಕೆ, ಸೊ ಅನ್ಲಿಮಿಟೆಡ್ ಕಂಪನಿ ಅಂತಂದ್ರೆ ಏನು? ಯಾವ ಕಂಪನಿಯಲ್ಲಿ ಯಾವ ಮೆಂಬರ್ಸ್ದು ಲಯಬಿಲಿಟಿ ಅನ್ಲಿಮಿಟೆಡ್ ಇರುತ್ತೆ, ಅವೇ ಅನ್ಲಿಮಿಟೆಡ್ ಕಂಪನೀಸ್ಗಳು. ಓಕೆ, ಸೊ ನೋಡಿ ಕಂಪ್ನಿಗೆ ಏನಾದರೂ ಲಾಸ್ ಆದರೆ ಸೊ ಏನು ಮಾಡಬೇಕು? ಮೆಂಬರ್ಸ್ ಯಾರು ಇರ್ತಾರೆ ಅವರು ಅನ್ಲಿಮಿಟೆಡ್ ಲಯಬಿಲಿಟಿ ಕೂಡ ಪೇ ಮಾಡಬೇಕು. ದೆನ್ ಅಮೌಂಟ್ ಪೇ ಮಾಡಿದರೂ ಕೂಡ ಲಯಬಿಲಿಟಿ ರಿಕವರಿ ಆಗಲಿಲ್ಲ ಅಂತಂದರೆ ತನ್ನಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಪರ್ಸ್ನಲ್ ಅಸೆಟ್ನ ಮಾರಿದ್ರೂ ಕೂಡ ಆ ಲಯಬಿಲಿಟಿ ಪೇ ಮಾಡಲೇಬೇಕು. ಓಕೆ, ಸೊ ನಾವೇನು ಕರಿತೀವಿ? ಲಯಬಿಲಿಟಿ ಬೇಸ್ ಮೇಲೆ 3 ಟೈಪ್ಸ್ ಆಫ್ ಕಂಪ್ನೀಸ್ ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಫಸ್ಟ್ ಬರೋದು ಕಂಪ್ನಿ ಲಿಮಿಟೆಡ್ ಬೈ ಶೇರ್ಸ್. ಅಂದರೆ ಫಸ್ಟ್ ಕೇಸಲ್ಲಿ ನಮ್ಮ ಲಯಬಿಲಿಟಿ ಎಷ್ಟಿರುತ್ತೆ, ನನ್ನ ಹತ್ರ ಎಷ್ಟು ಶೇರ್ಸ್ ಇರುತ್ತೆ ಅಲ್ಲಿವರಿಗೆ ಮಾತ್ರ ನನ್ನ ಲಯಬಿಲಿಟಿ ಸೀಮಿತ ಇರುತ್ತೆ. ಸೆಕೆಂಡ್ ಕೇಸಲ್ಲಿ ಕಂಪ್ನಿ ಲಿಮಿಟೆಡ್ ಬೈ ಗ್ಯಾರಂಟಿಯಲ್ಲಿ ನನ್ನ ಲಯಬಿಲಿಟಿ ಎಲ್ಲಿವರೆಗೆ ಸೀಮಿತವಾಗಿರ್ತದೆ, ಎಷ್ಟು ಅಮೌಂಟ್ನ ಪೇ ಮಾಡ್ತೀನಿ ಅಂತ ಗ್ಯಾರಂಟಿ ಕೊಟ್ಟಿರ್ತಾರೆ ಅಲ್ಲಿವರೆಗೆ ಮಾತ್ರ ಸೀಮಿತವಾಗಿರುತ್ತದೆ. ಆದರೆ ಅನ್ಲಿಮಿಟೆಡ್ ಕಂಪ್ನಿಯಲ್ಲಿ ಕಂಪ್ನಿ ಮೆಂಬರ್ಸು ಲಯಬಿಲಿಟಿ ಅನ್ಲಿಮಿಟೆಡ್ ಇರುತ್ತೆ. ಓಕೆ, ಸೊ ಇಷ್ಟು ಡಿಸ್ಕಷನ್ ಆಗಿದೆ. ಸೊ ರಿಮೈನಿಂಗ್ ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿಯೋಣ. ಓಕೆ, ಸೊ ಇವತ್ತು ನಾವು ಕಲಿತಿದ್ದು ಫಾರ್ಮೇಷನ್ ಅಥವಾ ಇನ್ಕಾರ್ಫಾರ್ಮೇಷನ್ ಬೇಸ್ದಲ್ಲಿ ನಾವು ಮತ್ತೆ 3 ಕಲಿತೀವಿ. ಚಾರ್ಟರ್ಡ್ ಕಂಪನೀಸ್ ಎಕ್ಸಾಂಪಲು ಯಾವಿರ್ಬೋದು? ಬ್ಯಾಂಕ್ ಆಫ್ ಇಂಗ್ಲೆಂಡ್ ಮತ್ತು ಈಸ್ಟ್ ಇಂಡಿಯಾ ಕಂಪನಿ. ಓಕೆ, ಸೊ ಚಾರ್ಟರ್ಡ್ ಕಂಪನಿ ಯಾವ ಥರ ಸ್ಥಾಪನೆ ಆಗುತ್ತೆ? ಆ ದೇಶದಲ್ಲಿ ಇರ್ತಕ್ಕಂಥ ರಾಜ್ಯದಿಂದ ಸ್ಥಾಪನೆ ಆಗಿರ್ತಕ್ಕಂತಹ ಕಂಪನೀಸ್ಗಳು. ನೆಕ್ಸ್ಟು ಶಾಸನಬದ್ಧ ಕಂಪನಿಗಳು. ಸೊ ಯಾವ ಕಂಪನಿಗಳು ಪಾರ್ಲಿಮೆಂಟ್ದಲ್ಲಿ ಸ್ಪೆಷಲ್ ಆ್ಯಕ್ಟನ್ನು ಪಾಸ್ ಮಾಡಿ ಸ್ಥಾಪನೆ ಆಗಿರ್ತದೆ ಅವೇ ಸ್ಟ್ಯಾಟ್ಯುಟರಿ ಕಂಪನೀಸ್ಗಳು. ಎಕ್ಸಾಂಪಲು RBI ಇರ್ಬೋದು, SBI ಇರ್ಬೋದು, LIC ಇರ್ಬೋದು. ಓಕೆ, ಇನ್ನು ಸಾಕಷ್ಟು ಎಕ್ಸಾಂಪಲ್ ಇವೆ. ನೆಕ್ಸ್ಟ್ ಬರೋದು ರಿಜಿಸ್ಟರ್ಡ್ ಕಂಪನೀಸ್. ಯಾವ ಕಂಪನೀಸ್ಗಳು ಕಂಪನೀಸ್ ಆ್ಯಕ್ಟದಲ್ಲಿ ನೋಂದಣಿಯಾಗಿ ಕಂಪನೀಸ್ ಆ್ಯಕ್ಟದಲ್ಲಿ ರಿಜಿಸ್ಟರ್ಡ್ ಆಗಿ ಸ್ಥಾಪನೆ ಆಗಿರ್ತದೆ ಅವೇ ರಿಜಿಸ್ಟರ್ಡ್ ಕಂಪನೀಸ್. ಸೊ ನಾವು ಲಯಬಿಲಿಟಿ ಬೇಸ್ ಮೇಲೆ ಕೂಡ ಕಂಪ್ನೀಸ್ನ 3 ಟೈಪ್ದಲ್ಲಿ ಕ್ಲಾಸಿಫೈ ಮಾಡ್ತೀವಿ. ಅದರಲ್ಲಿ ಫಸ್ಟು ಕಂಪ್ನೀಸ್ ಲಿಮಿಟೆಡ್ ಬೈ ಶೇರ್ಸ್, ಸೆಕೆಂಡ್ ಕಂಪ್ನೀಸ್ ಲಿಮಿಟೆಡ್ ಬೈ ಗ್ಯಾರಂಟಿ, ನೆಕ್ಸ್ಟ್ ಅನ್ಲಿಮಿಟೆಡ್ ಕಂಪನೀಸ್. ಓಕೆ, ಸೊ ಇಷ್ಟು ಡಿಸ್ಕಷನ್ ಆಗಿದೆ, ಇಲ್ಲಿವರೆಗೆ ಓದ್ಕೋರಿ. ಸೊ ರಿಮೈನಿಂಗ್ ಪಾರ್ಟು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ಸ್ ಮಾಡೋಣ. ಓಕೆ, ಸೊ ಅಲ್ಲಿಯವರೆಗೆ ಸ್ಟೇ ಹೋಮ್, ಸ್ಟೇ ಸೇಫ್. ಥ್ಯಾಂಕ್ ಯು.